ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನನ್ನ ಇಮಿಟೇಷನ್ ಜ್ಯುವೆಲ್ರಿ ಕಲೆಕ್ಷನ್ನ ತೋರಿಸ್ತೀನಿ. ಒಂದಷ್ಟು ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಅಥವಾ ಇಮಿಟೇಷನ್ ಜ್ಯುವೆಲ್ರೀಸ್ ಇದೆ ನನ್ನ ಹತ್ರ. ಓವರ್ ದ ಇಯರ್ಸ್ ಇದನ್ನು ಕಲೆಕ್ಟ್ ಮಾಡಿಟ್ಟಿರೋದು. ಲೈಕ್ ಕೆಲವೊಂದು ಜ್ಯುವೆಲ್ರೀಸ್ನ ಆನ್ಲೈನ್ ಪರ್ಚೇಸ್ ಮಾಡಿದ್ದೀನಿ, ಆಫ್ಲೈನ್ ಸ್ಟೋರ್ಸಲ್ಲಿ ಕೂಡ ಪರ್ಚೇಸ್ ಮಾಡಿದ್ದೀನಿ. ಸೊ ಈ ಎಲ್ಲ ಜ್ಯುವೆಲ್ರೀಸ್ನೂ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತಡ ಮಾಡಿದೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇತ್ತೀಚೆಗೆ ಟ್ರೆಂಡಲ್ಲಿರುವಂತಹ ಎರಡು ಬ್ಯೂಟಿಫುಲ್ ಇನ್ವಿಸಿಬಲ್ ಏನಂತಾರೆ ನೆಕ್ ಪೀಸ್ನ ತೋರಿಸ್ತಾ ಇದ್ದೀನಿ. ಇದು ಜಡಾವ್ ಕುಂದನಲ್ಲಿದೆ. ಈ ಸಾರೀಸ್ಗೆಲ್ಲ ನಮಗೆ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ. ಈ ಜಡಾವ್ ಕುಂದನ್ ಇರೋದ್ರಿಂದ ಅದರ ತುಂಬಾ ಲುಕ್ ಚೆನ್ನಾಗಿ ಕೊಡ್ತಾ ಇದೆ. ಇದು ರೀಲ್ಸಲ್ಲಿ ಒಂದು ಸಾರಿಗೆ ವೇರ್ ಮಾಡಿದ್ದೆ, ಅವಾಗ ತುಂಬ ಜನ ಕೇಳಿದ್ರಿ ಇದನ್ನ. ಸೊ ಇದನ್ನು ಅಷ್ಟೇ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ. ಯಾವುದೇ ಡ್ರೆಸ್ಸಿಗೆ ಕೂಡ ವೇರ್ ಮಾಡ್ಬೋದು, ಈವನ್ ಸಾರೀಸಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಲೈಕ್ ಪೋಲ್ಕಿ ಸ್ಟೋನ್ಸ್ ಥರನೇ ಇದೆ, ಅಷ್ಟು ಚೆನ್ನಾಗಿ ಲುಕ್ ಕೊಡ್ತಾ ಇದೆ. ಇದು ಪರ್ಲ್ಸ್ ಇರೋದ್ರಿಂದ ಇನ್ನೂ ಸ್ವಲ್ಪ ರಿಚ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಒನ್ ಬಂದು ಈ ಹಸ್ಲಿ ನೆಕ್ಲೆಸ್. ಇದನ್ನು ಅಷ್ಟೇ ತುಂಬಾನೇ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ಈ ಸ್ಯಾರೀಸ್ಗೆಲ್ಲ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಇದು ಗೋಲ್ಡ್ ತರಾನೇ ಕಾಣಿಸುತ್ತೆ. ನಿಮ್ಗೆ ಈ ಪೆಂಡೆಂಟ್ ಬೋರ್ ಅನ್ಸ್ತದೆ, ಬೇಡ ಅಂತ ಅನ್ಸಿದ್ರೆ ಇದನ್ನ ರಿಮೂವ್ ಮಾಡಿ ಹಾಗೆ ಕೂಡ ವೇರ್ ಮಾಡಬಹುದು. ಸಿ ನೆಕ್ಸ್ಟ್ ಒನ್ ಬಂದು ಈ ಫ್ಲೆಕ್ಸಿಬಲ್ ಕೈಂಡ್ ಆಫ್ ಹಸ್ಲಿ ನೆಕ್ಲೆಸ್. ಇದು ಆ್ಯಕ್ಚುಲಿ ಇದಕ್ಕೆ ಇಯರಿಂಗ್ಸ್ ಕೂಡ ಬಂದಿದೆ. ಆ್ಯಂಡ್ ಪೆಂಡೆಂಟ್ ಬಂದು ಜಡಾವ್ ಕುಂದನಲ್ಲಿ ವಿತ್ ಪರ್ಲ್ ಡ್ರಾಪಿಂಗ್ಸ್ ಇದೆ. ರೀಸೆಂಟಾಗಿ ಒಂದು ವಿಡಿಯೋ ಅಲ್ಲಿ ಯೂಸ್ ಮಾಡಿದ್ದೆ ಇದನ್ನ. ತುಂಬ ಜನ ಕೇಳಿದ್ರಿ ಎಲ್ಲಿಂದ ಅಂತ. ಆಲ್ಮೋಸ್ಟ್ ಇಲ್ಲಿವರೆಗೂ ತೋರಿಸಿರೋ ಎಲ್ಲ ಜ್ಯುವೆಲ್ರೀಸ್ ಫ್ರಮ್ ವೇರ್ ಆ್ಯಂಡ್ ಶೈನ್ ಅನ್ನೋ ಜ್ಯುವೆಲ್ರಿ ಪೇಜಿಂದ. ಅವ್ರದ್ದು ಬ್ಯಾಂಗ್ಳೂರಲ್ಲಿ ಕೂಡ ಒಂದು ಬ್ರಾಂಚ್ ಇದೆ. ಸೊ ಇದು ಹೀಗೆ ಕಾಣಿಸುತ್ತೆ. ಆ್ಯಂಡ್ ಇಯರಿಂಗ್ಸ್ ಅಂತೂ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ. ಸಿ ಸ್ಯಾರೀಸ್ಗಾಗಲಿ ಇವನ್ ಸಲ್ವಾರ್ ಸೂಟ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ವೆರಿ ಕ್ಯೂಟ್ ಆ್ಯಂಡ್ ಪ್ರೆಟಿ ನೆಕ್ ಪೀಸ್ ಸೆಟ್. ನೆಕ್ಸ್ಟ್ ಒನ್ ಬಂದು ಈ ಟೆಂಪಲ್ ಜ್ಯುವೆಲ್ರಿ ಶೋಕರ್. ಇದು ಸೊ ಇದು ಹೀಗೆ ಕಾಣಿಸುತ್ತೆ. ಆಲ್ಮೋಸ್ಟ್ ಗೋಲ್ಡ್ ಥರನೇ ಕಾಣಿಸುತ್ತೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ವಿತ್ ಇಯರಿಂಗ್ಸ್ ಬಂದಿತ್ತು. ಕೆಂಪು ಸ್ಟೋನ್ಸಲ್ಲಿದೆ. ಇದು ಸ್ಟರ್ಡ್ ಇಯರಿಂಗ್ಸು. ಇದನ್ನು ಕೂಡ ಡ್ರೆಸ್ಗೂ ಪೇರ್ ಮಾಡ್ಬೋದು, ಸ್ಯಾರೀಸ್ಗೂ ಪೇರ್ ಮಾಡ್ಬೋದು. ತುಂಬಾ ಒಳ್ಳೆ ಲುಕ್ ಕೊಡುತ್ತೆ. ಇದು ತುಂಬಾ ಟ್ರೆಡಿಷ್ನಲ್ ಲುಕ್ ಇರುವಂತಹ ಒಂದು ಗೋಲ್ಡ್ ಲುಕ್ ಲೈಕ್ ಜ್ಯುವೆಲ್ರಿ ಅಂತಲೇ ಹೇಳ್ಬೋದು. ಇದನ್ನ ನನಗೆ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ರಿಂದ ನನಗೆ ಇದು ಎಲ್ಲಿ ಅಂತ ಗೊತ್ತಿಲ್ಲ, ಬಟ್ ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ. ಎಸ್. ಆ್ಯಂಡ್ ನೆಕ್ಸ್ಟ್ ಒನ್ ಇದು ಕೂಡ ಗೋಲ್ಡ್ ಲುಕ್ ಲೈಕ್ ಚೋಕರ್ ಡಿಸೈನ್ ಇದು. ಆ್ಯಂಡ್ ಇದು ವೆಂಕಟೇಶ್ವರ ಸ್ವಾಮಿ ಡಿಸೈನ್ ಇರೋದ್ರಿಂದ ನಂಗೆ ತುಂಬ ಇಷ್ಟ ಆಗಿ ತಗೊಂಡಂತಹ ಒಂದು ಜ್ಯುವೆಲ್ರಿ ಪೀಸ್ ಇದು. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಕೂಡ ವಿತ್ ಇಯರಿಂಗ್ಸ್ ಬರುತ್ತೆ. ಸೊ ಇದನ್ನು ವೇರ್ ಮಾಡಿದರೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸಾರೀಸಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಇದಕ್ಕೆ ಸ್ಟಡ್ ಇಯರಿಂಗ್ಸ್ ಬಂದಿದೆ ಜೊತೆಗೆ. ತುಂಬಾ ಟ್ರೆಡಿಷ್ನಲ್ ಲುಕ್ ಬೇಕು ಅಂತಂದರೆ ಈ ಥರ ಜ್ಯುವೆಲ್ರೀಸ್ನ ಟ್ರೈ ಮಾಡ್ಬೋದು. ಪೋಲ್ಕಿ ಜ್ಯುವೆಲ್ರಿ ಇದು. ನನ್ನ ಹತ್ರ ಇರೋ ಇಮಿಟೇಷನ್ ಜ್ಯುವೆಲ್ರಿ ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಸೆಟ್ ಅಂದರೆ ಇದು. ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈವನ್ ಬ್ರೈಡ್ಸ್ ಕೂಡ ಇದನ್ನ ವೇರ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಿ ಹೀಗೆ ಕಾಣಿಸುತ್ತೆ. ಎಷ್ಟು ಇದು ಒಂದು ನೆಕ್ಲೆಸೇ ತುಂಬಾ ರಿಚ್ ಲುಕ್ ಕೊಡುತ್ತೆ ಇದು. ಸೊ ಒಂದು ಫೋಟೋಶೂಟ್ಗೆ ಈ ಜ್ಯುವೆಲ್ರಿನ ವೇರ್ ಮಾಡಿದ್ದೆ. ಇದು ಇಯರಿಂಗ್ಸ್ ಜೊತೆ ಬರುತ್ತೆ. ಸೊ ಇದು ಇದರ ಇಯರಿಂಗ್ಸ್. ಸೊ ಜ್ಯುವೆಲ್ರಿ ವೇರ್ ಮಾಡಿರೋ ಫೋಟೋಸ್ನ ಬೇಕಿದ್ರೆ ಐ ವಿಲ್ ಶೇರ್. ಸೊ ಹೀಗೆ ಕಾಣಿಸುತ್ತೆ. ಸೊ ಈ ಜ್ಯುವೆಲ್ರಿ
ಫ್ರಮ್ ವೃಕ್ಷಮ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ. ಸೊ ಅವ್ರ ಹತ್ರ ಅಂತೂ ಅಮೇಝಿಂಗ್ ಕಲೆಕ್ಷನ್ಸ್ ಇದೆ. ಇದು ಒಂಥರ ಕ್ಯೂಟ್ ಹಸ್ಲಿ ನೆಕ್ಲೆಸ್. ಈ ಸಾರಿ ಮ್ಯಾಚಿಂಗಿಗೆಲ್ಲ ಚೆನ್ನಾಗಿ ಅನ್ಸುತ್ತೆ. ಈ ಪರ್ಟಿಕ್ಯುಲರ್ ಬ್ಲೂ ಇರೋ ಸ್ಯಾರೀಸ್ಗೆಲ್ಲ ವೇರ್ ಮಾಡಕ್ಕೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಈ ಪರ್ಲ್ ಡ್ರಾಪಿಂಗ್ಸ್ ಇರೋದ್ರಿಂದ ಇನ್ನೂ ತುಂಬಾ ಎಲಿಗೆಂಟ್ ಲುಕ್ ಕೊಡ್ತಾ ಇದೆ ಇದು. ಸೊ ಹೀಗೆ ಕಾಣಿಸುತ್ತೆ, ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಇದು ಸ್ಯಾರೀಸ್ಗೆಲ್ಲ ವೇರ್ ಮಾಡಿದ್ರೆ. ಇದಕ್ಕೂ ಕೂಡ ಸ್ಟಡ್ ಇಯರಿಂಗ್ಸ್ ಬಂದಿದೆ. ಸೊ ವೆರಿ ಕ್ಯೂಟ್ ಟೈನಿ ಇಯರಿಂಗ್ಸ್. ಇದನ್ನ ಸಮ್ ಇನ್ಸ್ಟಾಗ್ರಾಮ್ ಪೇಜ್ ನನಗೆ ಕಳಿಸ್ಕೊಟ್ಟಂತ ಒಂದು ಜ್ಯುವೆಲ್ರಿ ಪೀಸ್ ಇದು. ಸೊ ಇದು ಒಂದು ನೆಕ್ ಪೀಸ್ ಪರ್ಲ್ ಇಂದು, ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಕ್ಯೂಟ್ ಜುಮ್ಕೀಸ್ ಕೂಡ ಬಂದಿದೆ. ಸೊ ವೆರಿ ನೈಸ್ ಜ್ಯುವೆಲ್ರಿ ಸೆಟ್. ತುಂಬ ಅಫೋರ್ಡಬಲ್ ಪ್ರೈಸ್ ಇತ್ತು ಅಂತ ಕಾಣಿಸುತ್ತೆ ಇದು ತಗೊಂಡಾಗ. ತುಂಬ ಟೈಮ್ ಆಯಿತು ಆ್ಯಕ್ಚುಲಿ ತಗೊಂಡು. ಸೊ ಇದರಲ್ಲಿ ಇನ್ನೊಂದು ಏನಪ್ಪ ಇಷ್ಟ ಆಗಿದ್ದು ಅಂತಂದರೆ ಈ ಮಾವಿನಕಾಯಿ ಡಿಸೈನ್ ತುಂಬಾನೇ ಇಷ್ಟ ಆಯಿತು ನನಗೆ. ವಿತ್ ಪರ್ಲ್ಸ್ ತುಂಬಾನೇ ಕ್ಯೂಟ್ ಆ್ಯಂಡ್ ಎಲಿಗೆಂಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಒನ್ ಬಂದು ಈ ಡೈಮಂಡ್ ಫಿನಿಶ್ ಅಥವಾ ಡೈಮಂಡ್ ಲುಕ್ ಲೈಕ್ ನೆಕ್ಲೆಸ್. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಯಾವುದೇ ಥರ ಸಾರೀಸ್ಗಾಗಲಿ ಲೆಹೆಂಗಾಸ್ಗಾಗಲಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಡೈಮಂಡ್ ಥರನೇ ಕಾಣಿಸುತ್ತೆ ಇದು. ಸೊ ಅದಕ್ಕೆ ಹೇಳಿದ್ದು ಡೈಮಂಡ್ ಲುಕ್ ಲೈಕ್ ಅಂತ. ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ. ಸೊ ದಿಸ್ ಒನ್ ಕೂಡ ಇಯರಿಂಗ್ಸ್ ಬಂದಿದೆ. ತುಂಬಾನೇ ಕ್ಯೂಟ್ ಆಗಿರುವಂತಹ ಸೇಮ್ ನೆಕ್ಲೆಸ್ ಅಲ್ಲಿ ಇರುವಂತಹ ಪ್ಯಾಟರ್ನ್ ಇಯರಿಂಗ್ಸ್ ಇದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಈ ಜ್ಯುವೆಲ್ರಿ ಪೀಸ್ನ ನಾನು ಚಿಕ್ಕಪೇಟೆಗೆ ಹೋದಾಗ ತೊಗೊಂಡು ಬಂದಿದ್ದಂತಹ ಒಂದು ನೆಕ್ ಪೀಸ್ ಸೆಟ್ ಇದು. ಐ ಥಿಂಕ್ ಒಂದು 1000 ಏನೋ ಪೇ ಮಾಡಿದ್ದೆ. ಬಟ್ ಇವಾಗ ತುಂಬಾ ಕಡಿಮೆ ಪ್ರೈಸಿಗೆ ಸಿಗುತ್ತೆ ಆನ್ಲೈನಲ್ಲೆಲ್ಲ. ಬಟ್ ನಾನು ತೊಗೊಂಡು ಆಲ್ಮೋಸ್ಟ್ ಒಂದು 3 years ಆಗ್ತಾ ಬಂತು. ಇನ್ನೂ ಕೂಡ ಬ್ಲ್ಯಾಕ್ ಆಗೋದಾಗಲಿ ಏನೂ ಆಗಿಲ್ಲ. ಸೊ ಇದು ಒಂದು ನೆಕ್ ಪೀಸ್ ಸೆಟ್. ತುಂಬಾ ಕ್ಯೂಟ್ ಆಗಿರುವಂತಹ ಒಂದು ನೆಕ್ ಪೀಸ್ ಸೆಟ್ ವಿತ್ ಪ್ಯಾರೋಟ್ ಡಿಸೈನ್ಸ್ ಇದೆ ಇದ್ರ ಮೇಲೆ. ಚೋಕರ್ ಥರ ಕಾಣಿಸುತ್ತೆ. ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಈ ಥರ ಇದೆ. ಸೊ ಜಡವ್ ಕುಂದನ್ ಥರ ಕಾಣಿಸುತ್ತೆ. ಬಟ್ ಇಟ್ ಈಸ್ ಲೈಕ್ ಕೆಂಪ್ ಸ್ಟೋನ್ಸ್ ಅಲ್ಲಿ ಇದೆ. ತುಂಬಾನೇ ಎಲಿಗೆಂಟ್ ಆಗಿರುವಂತಹ ಒಂದು ನೆಕ್ ಪೀಸ್ ಸೆಟ್ ಇದು. ತುಂಬಾನೇ ಕ್ಯೂಟ್ ಆಗಿರುವಂತಹ ಒಂದು ನೆಕ್ ಪೀಸ್ ಸೆಟ್. ಡ್ರೆಸ್ಸಸ್ಗೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಈವನ್ ಫಾರ್ ಸಾರೀಸ್ ತುಂಬಾನೇ ಸಿಂಪಲ್ ಆಗಿ ಎಲಿಗೆಂಟ್ ಆ್ಯಂಡ್ ಕ್ಯೂಟ್ ಲುಕ್ನ ಕೊಡುತ್ತೆ. ಸೊ ಒನ್ ಆಫ್ ಮೈ ಫೇವ್ರೆಟ್ಸ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರೀಸ್ಗೆಲ್ಲ. ಇದು ಒಂದು ಪೀಸ್ ಹಾಕಿದ್ರೆ ಸಾಕು, ಅಷ್ಟು ಒಳ್ಳೆ ಲುಕ್ ಬರುತ್ತೆ. ಆ್ಯಂಡ್ ಸೊ ನೋಡ್ತಾ ಇರ್ಬೋದು ಎಷ್ಟು ಪ್ರಾಮಿನೆಂಟ್ ಆಗಿ ಕಾಣಿಸ್ತಾ ಇದೆ ಇದು ಅಂತ. ಸೊ ವೆರಿ ಎಲಿಗೆಂಟ್, ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಇದು ಒಂದು ನೆಕ್ ಪೀಸ್ ಇದ್ರೆ ಸಾಕು, ಸಾರೀಸ್ಗೆಲ್ಲ ಹೇಳಿ ಮಾಡಿಸ್ದಾಗಿರುತ್ತೆ. ಆ್ಯಂಡ್ ಲೆಹೆಂಗಾಸಿಗೆ ಕೂಡ ಪೇರಪ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಈ ನೆಕ್ ಪೀಸ್. ಏನೋ ನನಗೆ ಈ ಹಳೆಯ ಕಾಲದ ಜ್ಯುವೆಲ್ರಿ ಸೆಟ್ಸ್ ಅಥವಾ ಟೆಂಪಲ್ ಜ್ಯುವೆಲ್ರಿ ಸೆಟ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಇದು ವೇರ್ ಮಾಡಿದ್ರೆ ಹಿಂಗೆ ಕಾಣಿಸುತ್ತೆ. ಈ ತಮಿಳಿಯನ್ ತಾಳಿ ಥರ ಕಾಣಿಸುತ್ತೆ ಇದು. ಬಟ್ ನಂಗೆ ಪರ್ಸ್ನಲಿ ಈ ಥರ ಜ್ಯುವೆಲ್ರಿ ಸೆಟ್ಸ್ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಐ ಹ್ಯಾವ್ ದಿಸ್ ಒನ್. ಸೊ ಇದಕ್ಕೆ ಇಯರಿಂಗ್ಸ್ ಏನೂ ಬರಲ್ಲ. ಸೊ ಈ ಪರ್ಟಿಕ್ಯುಲರ್ ನೆಕ್ ಪೀಸ್ನ ನಾನು ಆರ್ವಿ ಚೆನ್ನೈ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಪರ್ಚೇಸ್ ಮಾಡಿರೋದು. ಕೆಂಪ್ ಸ್ಟೋನ್ಸ್ ಮತ್ತು ಗ್ರೀನ್ ಸ್ಟೋನ್ಸ್ ಇದೆ ಇದರಲ್ಲಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರೀಸ್ಗೆಲ್ಲ. ಆದಷ್ಟು ಪ್ಲೇನ್ ಕಲರ್ಡ್ ಅಥವಾ ಸೆಲ್ಫ್ ಕಲರ್ಡ್ ಸ್ಯಾರೀಸ್ಗೆ ಪೇರ್ ಮಾಡ್ಬೋದು ಇದನ್ನ. ನೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ಒನ್ ಬಂದು ದ ಮೋಸ್ಟ್ ಲವ್ಡ್ ನೆಕ್ ಪೀಸ್ ಅಂತಲೇ ಹೇಳ್ಬೋದು ಇದು. ಎಷ್ಟು ಜನ ಕೇಳಿದ್ರು ಇದು ಅಂತಂದರೆ ಲಿಟ್ರಲಿ ನಂಗೆ ಎಷ್ಟು ಇಷ್ಟ ಆಗೋಗ್ಬಿಟ್ಟಿದೆ ಅಂತಂದರೆ ಇದನ್ನು ಗೋಲ್ಡಲ್ಲಿ ಮಾಡಿಸ್ಬಿಡೋಣ ಅನ್ನೋ ಅಷ್ಟು ಇಷ್ಟ ಆಗಿದೆ.
ಈ ನೆಕ್ ಪೀಸ್ ಅಥವಾ ಈ ಚೋಕರ್ ಬಂದು ಅಡೋರ್ ಬೈ ಪ್ರಿಯಾಂಕಾ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ. ಸುಮ್ಮನೆ ಏನೋ ಉತ್ಪ್ರೇಕ್ಷೆ ಹೇಳ್ತಿಲ್ಲ, ಅವ್ರ ಹತ್ರ ಅಂತೂ ಅಮೇಝಿಂಗ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಇದೆ. ಸೊ ಇದು ವೇರ್ ಮಾಡಿದರೆ ಹೀಗೆ ಕಾಣಿಸುತ್ತೆ. ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಕೂಡ ಇದೆ. ಸೊ ತುಂಬಾ ಚೆನ್ನಾಗಿದೆ ಇದು. ಅಗೇನ್ ಪರ್ಲ್ಸ್ ನೆವರ್ ಗೋಸ್ ಔಟ್ ಆಫ್ ಸ್ಟೈಲ್ ಅಂತ. ಡ್ರೆಸ್ಸಿಗಾಗಲಿ ಸಾರೀಸ್ಗಾಗಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದರ ಇಯರಿಂಗ್ಸ್ ಕಾಣಿಸುತ್ತೆ. ಆ್ಯಂಡ್ ಇದಕ್ಕೆ ರಿಂಗ್ ಕೂಡ ಬಂದಿತ್ತು, ಮನೆ ಕ್ಯೂಟ್ ಆಗಿರುವಂಥ ಒಂದು ರಿಂಗ್, ಫಿಂಗರ್ ರಿಂಗ್. ಸೊ ಯಾ, ಆ್ಯಂಡ್ ಒಂದು ಕ್ಯೂಟ್ ಆಗಿರುವಂಥ ಒಂದು ಫಿಂಗರ್ ರಿಂಗ್. ಸೊ ಇನ್ನೂ ಒಂದಷ್ಟು ಇಯರಿಂಗ್ಸ್ ಕಲೆಕ್ಷನ್ಸ್ ಇದೆ ನನ್ನ ಹತ್ರ. ಅದರದ್ದು ವಿಡಿಯೋ ನಿಮಗೆ ಬೇಕು ಅಂತಂದರೆ ಪ್ಲೀಸ್ ಲೆಟ್ ಮೀ ನೋ ಇನ್ ದ ಕಾಮೆಂಟ್ಸ್, ಸೊ ದಟ್ ಆ ವಿಡಿಯೋ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್. ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ, ಸೊ ದಟ್ ಯು ವೋಂಟ್ ಮಿಸ್ ಎನಿ ಆಫ್ ಮೈ ವಿಡಿಯೋಸ್ ಅಂತ ಹೇಳ್ತಾ, ಇನ್ನಷ್ಟು ಇದೇ ಥರದ ಕಂಟೆಂಟ್ಸ್ಗಾಗಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಆಲ್ ಟೇಕ್ ಕೇರ್, ಬಾಯ್.